ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ಅಂತ ಕೆಲವು ದಿನಗಳ ಹಿಂದೆ ಬಿಹಾರದಲ್ಲಿ ಘೋಷಣೆ ಮಾಡಿದರು. ನಿನ್ನೆ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಎಲ್ಲರೂ ಅಂದ್ಕೊಂಡಿದ್ದು ಹೈಡ್ರೋಜನ್ ಬಾಂಬು ಇವತ್ತು ಸಿಡಿಸ್ತಾರೆ ಅಂತ. ಪತ್ರಕರ್ತರಿಂದ ತುಂಬಿ ಹೋಯಿತು ಸಭಾಂಗಣ. ಆದರೆ ಅವರು ಬಂದ ತಕ್ಷಣವೇ ಸ್ಪಷ್ಟಪಡಿಸ್ಬಿಟ್ರು, ಇದು ಹೈಡ್ರೋಜನ್ ಬಾಂಬ್ ಅಲ್ಲ, ಇದು ನಾರ್ಮಲ್ ಬಾಂಬೇನೆ. ಹೈಡ್ರೋಜನ್ ಬಾಂಬ್ ಬರೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ, ಸಿದ್ಧತೆಗಳು ನಡೀತಾ ಇದೆ, ಪಕ್ಕಾ ಪ್ರೂಫ್ ಜೊತೆನೇ ಬರೋದು, ನಾನು ಅಲ್ಲಿಯವರೆಗೆ ಬರೋದಿಲ್ಲ. ಹೈಡ್ರೋಜನ್ ಬಾಂಬು ಬಂದಾಗ ನಾನು ತಿಳಿಸ್ತೀನಿ. ಇದು ನಾರ್ಮಲ್ ಆಟಮ್ ಬಾಂಬ್ ರೀತಿಯಲ್ಲೇ ಇಲ್ಲಿಯವರೆಗೆ ಹಾಕಿರುವಂಥ ಆಟಮ್ ಬಾಂಬ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಶುರು ಹಚ್ಕೊಂಡ್ರು. ಸೊ ಕಳೆದ ಬಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅವರು ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದಂಥ 1,00,000 ಮತದಾರರ ಏನು ಮತಗಳ್ಳತನ ಅಥವಾ ಫ್ರಾಡ್ ಬಗ್ಗೆ ಅವರು ಒಂದಷ್ಟು ಸಾಕ್ಷಿ ಸಮೇತವಾಗಿ ವಿವರಣೆಯನ್ನು ಕೊಟ್ಟಿದ್ದರು. ನಿನ್ನೆ ಆಳಂದ ಕ್ಷೇತ್ರದಲ್ಲಿ ನಡೆದಿರುವಂತಹ ಅಥವಾ ಪ್ರಯತ್ನ ಪಟ್ಟಂತಹ ಮತಗಳ್ಳತನದ ಬಗ್ಗೆ ವಿವರಗಳನ್ನು ವಿವರಿಸಿದ್ರು. ಅದರ ಜೊತೆಗೆ ನಾನು ಇವತ್ತು ನಿಮಗೆ ಹೇಳುವಂಥ ವಿಚಾರ ಅಂದರೆ, ರಾಹುಲ್ ಗಾಂಧಿಯವರ ಪ್ರೆಸ್ ಕಾನ್ಫರೆನ್ಸ್ ಆದ ತಕ್ಷಣವೇ ಎಲೆಕ್ಷನ್ ಕಮಿಷನಿಂದ ಒಂದು ಪೋಸ್ಟ್ ಬಂತು. ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ತಪ್ಪು, ಸುಳ್ಳು, ಫ್ಯಾಕ್ಟ್ ಚೆಕ್ ಅಂತ ಹಾಕಿ ಇವರೊಂದಷ್ಟು ಅಂಶಗಳು ಹಾಕೋರು. ಆ ಅಂಶಗಳಲ್ಲಿ ಎಲೆಕ್ಷನ್ ಕಮಿಷನ್ ಹೇಳಿದಂತಹ ವಿಚಾರದಲ್ಲಿ, ಅವರ ಹೇಳಿಕೆಯಲ್ಲಿ ಏನೆಲ್ಲ ಸುಳ್ಳಿದೆ ಅನ್ನೋದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ನಿಮಗೆ ತೋರಿಸ್ತೀನಿ ಅಥವಾ ವಿವರಿಸ್ತೀನಿ. ಸೊ ಮೊದಲಿಗೆ ರಾಹುಲ್ ಗಾಂಧಿ ನಿನ್ನೆ ಹೇಳಿದಂತಹ ಆಳಂದ ಸ್ಫೋಟದ ಕತೆ ಏನು ಅಂತ. ಆಳಂದದಲ್ಲಿ 2023ರ ವಿಧಾನಸಭೆ ಚುನಾವಣೆಗಳಿಗೂ ಮೊದಲು ಒಂದು ದೊಡ್ಡ ಕಂಪ್ಲೇಂಟ್ ಆಗಿತ್ತು. ಸ್ವತಃ BR ಪಾಟೀಲ್ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ, ಆನಂತರ ವಿಜೇತ ಅಭ್ಯರ್ಥಿ, ಈಗ MLA ಅವರು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದರು. ಇಲ್ಲಿ ಕೆಲವರ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡುವಂತಹ, ತೆಗೆದು ಹಾಕುವಂತಹ ಕೆಲಸ ನಡೀತಾ ಇದೆ, ಅದನ್ನು ತಡೀರಿ ಅಂತ ಚುನಾವಣಾ ಆಯೋಗ ತಡೆದಿತ್ತು. ಅಲ್ಲೊಂದು ಫ್ರಾಡ್ ಅನ್ನೋದು ಚುನಾವಣಾ ಆಯೋಗಕ್ಕೂ ಗೊತ್ತಾಯಿತು. ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟಿತ್ತು, ಪೊಲೀಸ್ ಕಂಪ್ಲೇಂಟ್. ಸೊ ಏನು ನಡೆದಿತ್ತಾಗ ಅನ್ನೋದನ್ನೇ ನಿನ್ನೆ ರಾಹುಲ್ ಗಾಂಧಿಯವರು ಮತಗಳನ್ನು ಡಿಲೀಟ್ ಮಾಡೋದು ಹೇಗೆ ಫ್ರಾಡ್ ರೀತಿಯಲ್ಲಿ ಈ BJP ಎಲೆಕ್ಷನ್ ಕಮಿಷನ್ ಜೊತೆ ಸೇರಿಕೊಂಡು ಅನ್ನೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಹಿಂದೆ ಮಹದೇವಪುರದಲ್ಲಿ ಹೇಗೆ ಆ್ಯಡ್ ಮಾಡ್ತಾರೆ, ಸೇರಿಸ್ತಾರೆ ಮತಗಳ್ಳರನ್ನು ಅಥವಾ ಕಳ್ಳತನದ ಹಾದಿಯಲ್ಲಿ ಮತದಾರರನ್ನು ಹೇಗೆ ಸೇರಿಸ್ತಾರೆ ಅನ್ನೋದನ್ನು ವಿವರಿಸಿದ್ರು. ನಿನ್ನೆ ಹೇಗೆ ತೆಗೆದು ಹಾಕ್ತಾರೆ ಪೊಟೆನ್ಷಿಯಲ್ ಕಾಂಗ್ರೆಸ್ ವೋಟರ್ಸ್, ಯಾರು ಕಾಂಗ್ರೆಸ್ ಮತದಾರರಾಗಿರಬಹುದು, ಯಾವ ವಾರ್ಡ್ನಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಮತದಾರರು ಇರ್ತಾರೋ ಅಲ್ಲಿಂದ ಮತದಾರರನ್ನು ತೆಗೆಯುವಂತಹ ಕ್ರಮ ಅಥವಾ ಪ್ರಯತ್ನ ಅಂತ ನಿನ್ನೆ ರಾಹುಲ್ ಗಾಂಧಿ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅವರು ಎಕ್ಸ್ಪ್ಲೇನ್ ಮಾಡಿದ ಪ್ರೋಸೆಸ್ ಏನಿತ್ತು, ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಆನ್ಲೈನ್ ಅಪ್ಲಿಕೇಶನ್ ಹೋಗುತ್ತೆ, ಇಂತಹವರ ಹೆಸರನ್ನು ಇದರಿಂದ ತೆಗೀರಿ. ಅದಕ್ಕೇನೋ ಒಂದು ಕಾರಣವನ್ನು ಕೊಟ್ಟಿರ್ತಾರೆ, ಸತ್ತು ಹೋಗಿದ್ದಾರೆ ಅಂತನೋ, ಶಿಫ್ಟ್ ಆಗಿದ್ದಾರೆ ಅಂತನೋ, ಅಥವಾ ಫೇಕ್ ವೋಟರ್ ಅಂತನೋ, ಏನೋ ಒಂದು. ಆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟಿಗೆ ಸಲ್ಲಿಸ್ತಾರೆ. ಅದರ ಜೊತೆಯಲ್ಲಿ ಇವರು ಫೋನ್ ನಂಬರು ಹಾಕಬೇಕಾಗತ್ತೆ. ಯಾರು ಅರ್ಜಿ ಸಲ್ಲಿಸ್ತಿದ್ದಾರೋ ಅವರ ಫೋನ್ ನಂಬರ್ ಹಾಕಬೇಕಾಗತ್ತೆ. ಆ ಫೋನ್ಗೆ OTP ಬರುತ್ತೆ. ಆ OTP ಹಾಕಿದ ನಂತರವೇ ಮುಂದಿನ ಪ್ರಕ್ರಿಯೆಗಳು ಚುನಾವಣಾ ಆಯೋಗ ವೆಬ್ಸೈಟಲ್ಲಿ ನಡೆಯುತ್ತೆ. ಅದೆಲ್ಲವೂ ಆಗಿದೆ. ಅಷ್ಟರಲ್ಲಿ ಯಾರಿಗೋ ಒಬ್ಬರಿಗೆ ಅನುಮಾನ ಬಂದಿದೆ, ಅವರ ಕುಟುಂಬದ ಒಬ್ಬರ ಹೆಸರನ್ನು ಡಿಲೀಟ್ ಮಾಡುವಂಥ ಪ್ರಯತ್ನ ನಡೆದಿದೆ ಅಂತ. ಅವರು ಯಾರು ನನ್ನ ಅರ್ಜಿ ಕೊಟ್ಟಿರೋದು, ನನ್ನ ಕುಟುಂಬದ ಸದಸ್ಯರ ಮತದಾರರ ಪಟ್ಟಿಯಿಂದ ತೆಗೆಸೋದಕ್ಕೆ ಯಾರು ಅರ್ಜಿ ಕೊಟ್ಟಿರೋದು ಅಂತ ವಿವರವಾಗಿ ನೋಡೋಕೆ ಹೋದಾಗ ಪಕ್ಕದ ಮನೆಯಲ್ಲಿದ್ದ ಮಹಿಳೆನೇ ಅವರ ನಂಬರಿಂದನೇ ಹೋಗಿರೋದು ರಿಕ್ವೆಸ್ಟ್ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಅವರು ಕೇಳ್ತಾರೆ ಆ ಮಹಿಳೆನ, ಯಾಕೆ ಮೇಡಮ್ ನಮ್ಮ ಮನೆಯ ಸದಸ್ಯರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯೋದಕ್ಕೆ ನೀವು ಅರ್ಜಿ ಸಲ್ಲಿಸಿದಿರಲ್ಲ ಅಂತ. ಆ ಮಹಿಳೆ ಶಾಕ್ ಆಗ್ತಾರೆ, ಅಯ್ಯೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಾಗ ಚುನಾವಣಾ ಆಯೋಗ ಚೆಕ್ ಮಾಡಿದಾಗ ಇದೊಂದು ಫ್ರಾಡ್ ನಡೀತಾ ಇದೆ ಅಂತ ಗೊತ್ತಾಗತ್ತೆ. ಆ ನಂತರ ಅವರೆಲ್ಲರೂ ಸಹ ಕಾಂಗ್ರೆಸ್ ಅಭ್ಯರ್ಥಿ BR ಪಾಟೀಲ್ ಹತ್ರ ಹೋಗ್ತಾರೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. BR ಪಾಟೀಲ್ ದೊಡ್ಡ ದೂರನ್ನು ಕೊಡ್ತಾರೆ ಚುನಾವಣಾ ಆಯೋಗಕ್ಕೆ. ಕರ್ನಾಟಕ ಚುನಾವಣಾ ಆಯೋಗ ಅವರಿಗೆ ದೂರು ಕೊಡ್ತಾರೆ. ಆ ಸಂದರ್ಭದಲ್ಲಿ ನೋಡಿದಾಗ ಸುಮಾರು 6,000ಕ್ಕಿಂತ ಹೆಚ್ಚು ಈ ರೀತಿಯ ಅರ್ಜಿಗಳು ಹೋಗಿರೋದು ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕೋದಕ್ಕೆ ಗೊತ್ತಾಗುತ್ತೆ. 10 ಬೂತ್ಗಳಿಂದ. ಆ 10 ಬೂತ್ಗಳಲ್ಲಿ 8 ಬೂತ್ಗಳು ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ, ಕಾಂಗ್ರೆಸ್ ಮತದಾರರಿಂದ ತುಂಬಿರುವಂತಹ ಬೂತ್ಗಳು. ಆಗ ಚುನಾವಣಾ ಆಯೋಗ ಇದಕ್ಕೆ ಬ್ರೇಕ್ ಹಾಕುತ್ತೆ.
ಹೇಗೋ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ BR ಪಾಟೀಲ್ ಸುಮಾರು 10,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಆ ನಂತರ ಆ ಕೇಸನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ CIDಗೆ ವಹಿಸುತ್ತೆ. CID ಅವರು ಅದರ ಬೆನ್ನು ಹತ್ತಿ ಎಲೆಕ್ಷನ್ ಕಮಿಷನ್ಗೆ ಪತ್ರಗಳನ್ನು ಬರೀತಾರೆ. ಒಂದಷ್ಟು ಮಾಹಿತಿ ಬೇಕು ನಮಗೆ ಈ ವಿಚಾರವಾಗಿ. ಯಾಕಂದರೆ ನಿಮ್ಮ ವೆಬ್ಸೈಟ್ಗೆ ಅರ್ಜಿ ಬಂದಿರೋದಲ್ವಾ, ಅದು ಎಲ್ಲಿಂದ ಬಂತು, ಯಾವ ಫೋನ್ ನಂಬರ್ ಬಂತು, OTP ಯಾವ ನಂಬರ್ಗೆ ನಿಮ್ಮ ವೆಬ್ಸೈಟ್ ಕಳಿಸಿದೆ, ಆ ಒಂದು ಫೋನೇ ಆಗಲಿ ಕಂಪ್ಯೂಟರ್ ಆಗಲಿ ಯಾವುದೇ ಆಗಲಿ ಅದಕ್ಕೂ ಸಹ ಒಂದು ಅಡ್ರೆಸ್ ಇರುತ್ತೆ. ಅದನ್ನು IP ಅಡ್ರೆಸ್ ಅಂತ ಕರೀತಾರೆ. IP ಅಡ್ರೆಸ್, ಯಾವ IP ಅಡ್ರೆಸ್ಗಳಿಂದ ನಿಮಗೆ ಅರ್ಜಿಗಳು ಬಂದಿದ್ದಾವೆ ಅದನ್ನು ಕೊಡಿ ಅಂತ. IP ಅಡ್ರೆಸ್ ಸಿಕ್ಕಿದ್ರೆ ಯಾರ ಹೆಸರಲ್ಲಿ ಸಿಮ್ ಇದೆ ಅಂತ ಗೊತ್ತಾಗುತ್ತೆ, ಅವರನ್ನು ಹುಡುಕೊಂಡು ಹೋಗೋದು ಸುಲಭ ಆಗುತ್ತೆ. ಆದರೆ 18 ತಿಂಗಳಲ್ಲಿ 18 ಅರ್ಜಿಗಳನ್ನು 18 ಪತ್ರಗಳನ್ನು CID ಎಲೆಕ್ಷನ್ ಕಮಿಷನ್ಗೆ ಬರೆದಾಗಿಯೂ ಸಹ ಎಲೆಕ್ಷನ್ ಕಮಿಷನ್ ಏನು ಉತ್ತರ ಕೊಟ್ಟಿಲ್ಲ. ಕೊಟ್ಟರೂ ಸಹ ಅರ್ಧಂಬರ್ಧ ಮಾಹಿತಿ, ಅದರಿಂದ ಉಪಯೋಗವೇ ಇಲ್ಲದ ರೀತಿಯಲ್ಲಿ ಏನೋ ಒಂದಷ್ಟು ಕೊಟ್ಟು ಕೈ ತೊಳ್ಕೊಳ್ಳುವಂಥ ಕೆಲಸ ಮಾಡಿದೆ. ಆ ಎಲ್ಲವನ್ನು ಗಮನಿಸಿದಾಗ ಈ ಮತಗಳ್ಳತನದಲ್ಲಿ ಎಲೆಕ್ಷನ್ ಕಮಿಷನ್ನ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಅಂತ ರಾಹುಲ್ ಗಾಂಧಿ ಈ ಎಲ್ಲವನ್ನು ವಿವರಿಸ್ತಾರೆ. ಯಾರ ಹೆಸರಲ್ಲಿ ಇದ್ದಂತಹ ಸಿಮ್ಮು ಯಾರ ನಂಬರಿಂದ ಹೋಗಿದೆಯೋ ಆ ನಂಬರಿನ ವ್ಯಕ್ತಿಗಳನ್ನು ಒಂದಷ್ಟು ಜನರನ್ನು ಪ್ರಸ್ತುತಪಡಿಸ್ತಾರೆ. ಒಂದು ಪಾಪ ವಯಸ್ಸಾದ ಮಹಿಳೆ, ಆಕೆ ಹೆಸರಿಂದ 12 ಜನನೋ 16 ಜನನೋ ಡಿಲಿಷನ್ಗೆ ಹೋಗಿರುತ್ತೆ. ಪಾಪ ಆ ವಯಸ್ಸಾದ ಮಹಿಳೆಗೆ ಏನು ಗೊತ್ತಿರುತ್ತೆ. ಅವರನ್ನು ಸಹ ವಿಡಿಯೋದಲ್ಲಿ ತೋರಿಸ್ತಾರೆ, ಮಾತಾಡಿಸ್ತಾರೆ, ಎಲ್ಲವೂ ನಡೆಯುತ್ತೆ. ಆ ಮೂಲಕ ರಾಹುಲ್ ಗಾಂಧಿ ದೊಡ್ಡ ಸ್ಫೋಟವನ್ನು ಮಾಡಿದ್ರು ಆಳಂದದಲ್ಲಿ. ಈ ರೀತಿ ಒಂದು ಪ್ರಯತ್ನ ನಡೆದಿದೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ BJP ಎಲ್ಲ ಒಟ್ಟಿಗೆ ಸೇರಿ ಮಾಡಿರೋದು ಇಲ್ಲಿ ಕಂಡುಬರುತ್ತೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಸರಿಯಾದ ಮಾಹಿತಿಯನ್ನು ಕೊಡ್ತಿಲ್ಲ. ಅವರಿಗೆ 1 ವಾರ ಗಡುವು ಕೊಡ್ತೀನಿ, ಅವರು ಮಾಹಿತಿಯನ್ನು ಕೊಡಬೇಕು. ಇಲ್ಲದೆ ಹೋದರೆ ಇಡೀ ದೇಶ ನಂಬಿಬಿಡುತ್ತೆ ಎಲೆಕ್ಷನ್ ಕಮಿಷನ್ ಈ ಮತಗಳ್ಳತನದಲ್ಲಿ ಭಾಗಿಯಾಗಿದೆ ಅಂತ. ಜ್ಞಾನೇಶ್ ಕುಮಾರ್ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಈ ದೇಶದ ಜನ ಒಪ್ಕೊಳ್ಬೇಕಾಗತ್ತೆ ಅಂತ ರಾಹುಲ್ ಗಾಂಧಿ ನಿನ್ನೆ ಅಲ್ಟಿಮೇಟಮ್ ಕೊಟ್ಟರು. ರಾಹುಲ್ ಗಾಂಧಿಗೆ 7 ದಿನ ಅಲ್ಟಿಮೇಟಮನ್ನು ಕಳೆದ ಬಾರಿ ಮೊದಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಮೇಲೆ ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿಗೆ ಕೊಟ್ಟಿತ್ತು. 7 ದಿನಗಳ ಒಳಗಡೆ ಪ್ರೂವ್ ಮಾಡಬೇಕು, ಇಲ್ಲ ಅಫಿಡವಿಟ್ ಕೊಡಬೇಕು, ಇಲ್ಲದೆ ಹೋದರೆ ಕ್ಷಮೆ ಕೇಳಬೇಕು ದೇಶದ್ದು ಅಂತ. ಅದೊಂದು ರೀತಿ ಬೆದರಿಕೆ ಹಾಕಿತ್ತು ಎಲೆಕ್ಷನ್ ಕಮಿಷನ್. ಆದರೆ ನಿನ್ನೆ ರಾಹುಲ್ ಗಾಂಧಿ ಇದು ನಿಮ್ಮ ಜವಾಬ್ದಾರಿ, ಸಾಂವಿಧಾನಿಕ ಜವಾಬ್ದಾರಿ, ನೀವೊಂದು ಸಾಂವಿಧಾನಿಕ ಸಂಸ್ಥೆ, ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾದ ನಿಮ್ಮ ಜವಾಬ್ದಾರಿ 7 ದಿನಗಳಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದಲ್ಲಿಗೆ ಮುಗಿದ ತಕ್ಷಣವೇ ಕಾಯ್ತಾ ಇದ್ದಂತಹ ಎಲೆಕ್ಷನ್ ಕಮಿಷನ್ ವಿತಿನ್ 1 ಅವರ್ ಅದಕ್ಕೆ ಒಂದು ಉತ್ತರವನ್ನು ತಮ್ಮ X ಖಾತೆಯಲ್ಲಿ ಬರ್ಕೊಳ್ತಾರೆ. ರಾಹುಲ್ ಗಾಂಧಿ ಹೇಳಿಕೆಯನ್ನು ಒಂದು ಕಡೆ ಹಾಕಿ ಅದಕ್ಕೆ ಇಂಟು ಮಾರ್ಕ್ ಹಾಕಿ ಫ್ಯಾಕ್ಟ್ ಚೆಕ್ಡ್ ಅಂತ ಹಾಕಿ ಈ ಕಡೆಗೆ ಒಂದಷ್ಟು ಪಾಯಿಂಟ್ಗಳನ್ನು ಬರ್ಕೊಳ್ತಾರೆ. ಏನು, ಎಲೆಕ್ಷನ್ ಕಮಿಷನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನೇ ಇಲ್ಲ, ಈ ಫ್ರಾಡಲ್ಲಿ ನಮ್ಮದು ಯಾವ ಕೈವಾಡ ಇದೆ ಅನ್ನೋದಕ್ಕೆ ಯಾವ ಸಾಕ್ಷಿಗಳು ಇಲ್ಲ, ಏನೂ ಇಲ್ಲ, ಅವರ ಪಾಡಿಗೆ ಅವರನ್ನು ಡಿಫೆಂಡ್ ಮಾಡ್ಕೊಂಡು ಬರ್ಕೊಳ್ತಾರೆ. ಸೊ ಅವರ ಹೇಳಿಕೆಯಲ್ಲಿ, ಎಲೆಕ್ಷನ್ ಕಮಿಷನ್ ಹೇಳಿಕೆಯಲ್ಲಿರುವಂತಹ ಗೊಂದಲಗಳನ್ನು ನಿಮಗೆ ಮುಂದೆ ಪೋಸ್ಟ್ ಮಾರ್ಟಮ್ ರೀತಿಯಲ್ಲಿ ತಿಳಿಸ್ತೀನಿ, ನೋಡ್ಕೊಳ್ಳಿ. ಮೊದಲನೇದು ಅವ್ರು ಹೇಳ್ತಿರುವಂತಹದ್ದು ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನೇ ಇಲ್ಲ ಅಂತ. ಹಾಗಾದರೆ ಆ ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ ಈ ರೀತಿ ಅಂತ ನೀವೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರಲ್ಲ, ಅದು ಯಾವ ಅರ್ಜಿಗಳು? ಅರ್ಜಿ ಬಂದಿದೆ, ನಾವು ತಡೆ ಹಿಡಿದ್ವಿ, ಫ್ರಾಡ್ ಅಂತ ಗೊತ್ತಾಯಿತು, ಆ ಫ್ರಾಡ್ ಯಾರು ಮಾಡಿದ್ದಾರೆ ಅಂತ ಕಂಡುಹಿಡೀರಿ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಿರಲ್ಲ. ಹಾಗಾದರೆ ಅರ್ಜಿ ಬಂದಿಲ್ಲ ಅಂತ ಇವಾಗ ಹೆಂಗೆ ಹೇಳ್ತಾ ಇದ್ದೀರಿ? ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ವೋಟರ್ ID-ಯಿಂದ, ವೋಟರ್ ಲಿಸ್ಟಿಂದ ನನ್ನ ಹೆಸರು ತೆಗೀರಿ, ಇವ್ರ ಹೆಸರು ತೆಗೀರಿ ಅಂತ ಹಾಕೋದಕ್ಕೆ ಅವಕಾಶ ಇದೆ. ಆದರೆ ಈಗ ಇಲ್ಲ ಅಂತ ಕತೆ ಕಟ್ತಿದ್ದಾರೆ ರಾಹುಲ್ ಗಾಂಧಿ ಬಂದಮೇಲೆ, ರಾಹುಲ್ ಗಾಂಧಿ ಹೇಳಿದ ಮೇಲೆ. ನೆಕ್ಸ್ಟ್ ಅವರು ಹೇಳೋದು, ಆ ರೀತಿ ಫ್ರಾಡ್ ಯಾವುದೂ ನಡೆದಿಲ್ಲ. ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಆಳಂದ ಕ್ಷೇತ್ರದಲ್ಲಿ ಆಗಲಿ ಎಲ್ಲೇ ಆಗಲಿ ಅಂತಹ ಪ್ರಯತ್ನಗಳಾಗಲಿ, ಅಂತಹ ಕ್ರೈಮ್ ಆಗಲಿ, ಅಂತಹ ಫ್ರಾಡ್ ಆಗಲಿ ಏನೂ ನಡೆದಿಲ್ಲ ಅಂತ. ಹಾಗಾದರೆ ಮತ್ತದೇ ಪ್ರಶ್ನೆ ಬರುತ್ತೆ, ಹಾಗಾದರೆ ದೂರು ಯಾಕೆ ಕೊಟ್ರಿ? ನೀವೇ ತಾನೇ ದೂರು ಕೊಟ್ಟಿರೋದು. ಎಲೆಕ್ಷನ್ ಕಮಿಷನ್, ಕರ್ನಾಟಕದ ಎಲೆಕ್ಷನ್ ಕಮಿಷನ್ ದೂರು ಕೊಟ್ಟಿರೋದು.
ದೂರು ಯಾಕೆ ಕೊಡ್ತಾರೆ? ಏನಾದ್ರು ನಡೆದಿದ್ರೆ ತಾನೇ ದೂರು ಕೊಡೋದು. ದೂರು ಕೊಟ್ಟಿದ್ದು ನೀವೇ, ಏನೂ ನಡೆದಿಲ್ಲ ಅಂದರೆ ದೂರು ಯಾಕೆ ಕೊಟ್ರಿ? ಈ ಪ್ರಶ್ನೆಗಳು ಬರುತ್ತೆ. ದೂರು ಕೊಟ್ಟ ನಂತರ ಯಾಕೆ ನೀವು ಮಾಹಿತಿಯನ್ನು ಒದಗಿಸಲಿಲ್ಲ CIDಗೆ? ಹಾಗಾದರೆ ನಿಮಗೆ ಸತ್ಯ ಹೊರಗಡೆ ಬರೋದು ಬೇಕಾಗಿರಲಿಲ್ಲ. ಅವತ್ತು ಕ್ಯಾಂಡಿಡೇಟ್ BR ಪಾಟೀಲ್ ಅವರ ಒತ್ತಡಕ್ಕೆ ಅಥವಾ ಜನರಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ BR ಪಾಟೀಲ್ ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ನೀವು CIDಗೆ ಅಥವಾ ಪೊಲೀಸರಿಗೆ ದೂರು ಕೊಟ್ರಿ. ಅದನ್ನು ರಾಜ್ಯ ಸರ್ಕಾರ CIDಗೆ ವಹಿಸ್ತು. ಆದರೆ ಈಗ ಏನೂ ನಡೆದೇ ಇಲ್ಲ, ಆ ರೀತಿ ಆಪ್ಷನ್ನೇ ಇಲ್ಲ ಅಂತೆಲ್ಲ ಸುಳ್ಳು ಹೇಳಿಕೊಂಡು ಇದ್ದಾರೆ. ಇದಿಷ್ಟು ಎಲೆಕ್ಷನ್ ಕಮಿಷನ್ ಹೇಳಿರುವಂತಹ ವಿಚಾರದಲ್ಲಿ ಅಡಗಿರುವಂತಹ ಸುಳ್ಳುಗಳು. ಎಲೆಕ್ಷನ್ ಕಮಿಷನ್ ಇಲ್ಲಿ ಬರುವಂತಹ ದೊಡ್ಡ ಪ್ರಶ್ನೆ ಅಂದರೆ 18 ತಿಂಗಳಿಂದ CID ಪತ್ರ ಬರೀತಿದ್ರೆ ಅದಕ್ಕೆ ಉತ್ತರ ಬರೆಯೋದಕ್ಕೆ ಇವ್ರ ಹತ್ರ ಸಮಯ ಇಲ್ಲ. ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ ಒಂದೇ ಗಂಟೆಯಲ್ಲಿ ಅದನ್ನೊಂದು ಏನೋ ಒಂದು ಚಿತ್ರ ಮಾಡಿ ಫ್ಯಾಕ್ಟ್ ಚೆಕ್ ಅಂತ ಮುದ್ರೆ ಒತ್ತಿ ಅದಕ್ಕೊಂದು ರಿಪ್ಲೈ ಮಾಡೋಷ್ಟು ಸಮಯ ಮಾತ್ರ ಎಲೆಕ್ಷನ್ ಕಮಿಷನ್ಗಿದೆ ಅನ್ನೋದು ಒಂದಾದರೆ, ಎಲೆಕ್ಷನ್ ಕಮಿಷನ್ ಅನ್ನೋ ಪ್ರಶ್ನೆ ಕೇಳಿದ್ರೆ ಎಲೆಕ್ಷನ್ ಕಮಿಷನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ, BJP ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾರೆ. BJP ಅನುರಾಗ್ ಠಾಕೂರ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾರೆ. ಅವರು ಎಲೆಕ್ಷನ್ ಕಮಿಷನ್ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ. ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ರೆ BJPಗೆ ಏನು ಕಷ್ಟ, BJP ಯಾಕೆ ಉತ್ತರಿಸ್ತಾ ಇದೆ, ಅದು ಸಹ ಒಂದು ಪ್ರಶ್ನೆ ಆಗುತ್ತೆ. ಅಲ್ಲೂ ಸಹ ಅನುಮಾನ ಬರುತ್ತೆ. ಹಾಗಾದರೆ BJP ಎಲೆಕ್ಷನ್ ಕಮಿಷನ್ ಒಳಗೊಳಗೆ ಕೈ ಜೋಡಿಸ್ಕೊಂಡಿದ್ದಾವ? ಅವ್ರ ಮೇಲೆ ಆರೋಪ ಮಾಡಿದ್ರೆ ಇವರು ಉತ್ತರ ಕೊಡ್ತಾರೆ, ಇವ್ರ ಮೇಲೆ ಆರೋಪ ಮಾಡಿದ್ರೆ ಅವರು ಉತ್ತರ ಕೊಡ್ತಾರೆ. ಎರಡೂ ನಡೀತಾ ಇದೆ. ಹಾಗಾದರೆ ಇಬ್ಬರ ನಡುವೆ ಮೈತ್ರಿ ಇದೆಯಾ? ಆ ಪ್ರಶ್ನೆಗಳು ಸಹ ಇಲ್ಲಿ ಬರ್ತವೆ. ಸೊ ಇದಿಷ್ಟು ನಿನ್ನೆ ನಡೆದಂತಹ ಹೈಡ್ರೋಜನ್ ಬಾಂಬ್ ಅಲ್ಲ, ಅದಕ್ಕಿಂತ ಒಂದು ಟ್ರೈಲರ್ ಅನ್ನುವ ರೀತಿಯಲ್ಲಿ ನಿನ್ನೆ ಬಂದಂತಹ 2ನೇ ಪ್ರೆಸ್ ಕಾನ್ಫರೆನ್ಸ್ ರಾಹುಲ್ ಗಾಂಧಿದು. ಅದರಲ್ಲಿ ನಡೆದಿರುವಂಥ ವಿಚಾರಗಳು. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ 1-2 ತಿಂಗಳ ಒಳಗಡೆ ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ಹೈಡ್ರೋಜನ್ ಬಾಂಬಲ್ಲಿ ನರೇಂದ್ರ ಮೋದಿಯವರ ವಾರಣಾಸಿ ಕ್ಷೇತ್ರವೂ ಇದೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಅಲ್ಲಿ ಮೋದಿಯವರು ಮೊದಲ 7 ಸುತ್ತುಗಳವರೆಗೆ ಹಿನ್ನಡೆಯಲ್ಲಿದ್ದರು. ಆಮೇಲೆ ಕರೆಂಟ್ ಹೋಯಿತು ಕೌಂಟಿಂಗ್ ಸೆಂಟರಲ್ಲಿ. ಕೌಂಟಿಂಗನ್ನು 2 ಗಂಟೆ ತಡೆ ಹಿಡಿಯಲಾಯಿತು. ಆ ನಂತರ ಕೌಂಟಿಂಗ್ ರೀಸ್ಟಾರ್ಟ್ ಆಯಿತು. ಪುನರಾರಂಭ ಆದ ತಕ್ಷಣವೇ ಮತ ಎಣಿಕೆ ಮೋದಿಯವರು ನಿಧಾನಕ್ಕೆ ಮುನ್ನಡೆಗೆ ಬಂದರು, ಹಿನ್ನಡೆಯಿಂದ ಮುನ್ನಡೆಗೆ ಬಂದರು. ಹಾಗಾದರೆ ಅಲ್ಲೂ ಏನೋ ಗೋಲ್ಮಾಲ್ ನಡೆದಿದೆಯಾ? ಅದೇ ಹೈಡ್ರೋಜನ್ ಬಾಂಬಾ? ಅದು ಬಿಟ್ಟು ಬೇರೆ ಏನಾದರೂ ಇರುತ್ತಾ ಅದರಲ್ಲಿ? ಅದನ್ನೆಲ್ಲ ನಾವು ವೇಟ್ ಮಾಡಿ ನೋಡೋಣ. ಮೇ ಬಿ 1 ಮಂತ್ 2 ಮಂತ್ ಅಂತ ಸ್ವತಃ ರಾಹುಲ್ ಗಾಂಧಿನೇ ಹೇಳಿದ್ದಾರೆ. ಯಾಕಂದರೆ ದೊಡ್ಡ ಡೇಟಾ ಇದೆ, ನಾವು ಎಲ್ಲವನ್ನೂ ಸಹ ನೋಡ್ತಾ ಇದ್ದೀವಿ. ಪಕ್ಕ ಆಗೋವರೆಗೂ ನಾನು ನಿಮ್ಮ ಮುಂದೆ ಬರಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ. ಅದು ಪಕ್ಕ ಆದರೆ ಮಾತ್ರನೇ ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಿಮ್ಮ ಮುಂದೆ ಅಂಕಿಅಂಶಗಳ ಮೂಲಕ ಬರ್ತೀನಿ ಅಂತ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸೊ ವಿ ವಿಲ್ ವೇಟ್ ಆ್ಯಂಡ್ ವಾಚ್. ಇದಿಷ್ಟು ನಿನ್ನೆ ನಡೆದಿರುವಂತಹ ಪ್ರೆಸ್ ಕಾನ್ಫರೆನ್ಸ್ ಹಿನ್ನೆಲೆಯಲ್ಲಿ ನಿಮಗೆ ಹೇಳಬಹುದಾದಂತಹ ವಿಚಾರಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.